ಬಂದ್ಬಿಟ್ಟು ಗೊತ್ತಲ್ಲ GTಗೆ ರೆಡ್ ರೋಸ್ಟರ್ಸು ಮತ್ತು ಅದು ಡೆವಿಲೆಲ್ಲ ಬರುತ್ತಲ್ಲ ಸೇಮ್ ಅದೇ ಥರನೇ ಬರುತ್ತೆ. ಸಿಂಗಲ್ ಬ್ಯಾರಲ್ ಇದು. ಡಬಲ್ ಬ್ಯಾರಲ್ ಬಂದ್ಬಿಟ್ಟು ಇನ್ನೊಂದು ಇದೇ ಥರನೇ ರೈಟ್ ಲೆಫ್ಟ್ಗೆ ಎರಡಕ್ಕೂ ಬರುತ್ತೆ. ಒಂದು ನಿಮಗೆ ಫುಟ್ ಪೆಕ್ಸು ಡೈರೆಕ್ಟಿ ನಾರ್ಮಲಾಗಿ ಆಫ್ ರೋಡ್ ಬೈಕ್ಸ್ಗೆಲ್ಲ ಈಸಿಯಾಗಿ ಫಿಟ್ ಆಗಿಬಿಡುತ್ತೆ. ಹಾಯ್ ಹಲೋ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತೇನು ಸೀನು ಅಂದರೆ ಮಾಡ್ರನ್ ಟೆಕ್ ಅವ್ರದ್ದು ರೀಲಾಂಚ್ ಇವೆಂಟ್ ಇತ್ತು. ಈ ಮಾಡ್ರನ್ ಟೆಕ್ ಅಂದರೆ ಏನು ಅಂದರೆ ನಾರ್ಮಲಾಗಿ ಕ್ರ್ಯಾಶ್ ಗಾರ್ಡ್ಸು, ಗಾಡಿಗೆ ಬೈಕ್ ಆಕ್ಸೆಸರೀಸು, ಕಂಪ್ಲೀಟ್ ಬೈಕ್ ಆಕ್ಸೆಸರೀಸು. ಹಿಂದೆ ಟಾಪ್ ರ್ಯಾಕ್ ಆಗ್ಬೋದು, ಟಾಪ್ ಬಾಕ್ಸ್ ಆಗ್ಬೋದು, ನಕಲ್ ಗಾರ್ಡ್ಸ್ ಆಗ್ಬೋದು, ಸ್ಯಾಡಲ್ ಸ್ಟೇ, ಕ್ರ್ಯಾಶ್ ಗಾರ್ಡ್ಸು, ಈ ಥರ ಎಲ್ಲ ಆಗ್ಬೋದು. ಇದರದ್ದು ರೀಲಾಂಚ್ ಇವೆಂಟ್ ಇದೆ. ಪ್ರಶಾಂತ್ ಬ್ರೋ ಅವ್ರನ್ನ, ರಥ ಹಿಮಾಲಯನ್ ಈ ಗಾಡಿ ಓನರ್ ಅವ್ರನ್ನ ಇನ್ವೈಟ್ ಮಾಡಿದರು. ಜೊತೆಲಿ ಹಂಗೆ ಬನ್ನಿ ಬ್ರೋ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ಜೊತೆಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಇವಾಗ ಗಾಡಿ ತಗೊಳ್ತಿದ್ದಂಗೆ ಶೋರೂಮಿಂದ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಎತ್ಕೊಂಡು ಹೋಗ್ಬಿಟ್ಟು JC ರೋಡಲ್ಲೋ ಎಲ್ಲ ಒಂದು ಅವ್ರಿಗೆ ಪರಿಚಯ ಇರೋ ಕಡೆನೋ, ಇಲ್ಲ ಪರಿಚಯ ಇಲ್ಲ ಅಂದರೆ ಯಾರನ್ನಾದ್ರೂ ಕೇಳ್ಕೊಂಡು ಹೋಗಿ ಆಕ್ಸೆಸರೀಸ್ ಲೋಡ್ ಮಾಡಿಬಿಡ್ತಾರೆ. ಗಾಡಿಗೂ ಸೇಫು, ನಮಗೂ ಸೇಫು. ಏನಕ್ಕಂದರೆ ಈಗ ಕ್ರ್ಯಾಶ್ ಗಾರ್ಡ್ ಹಾಕಿದ್ರೆ ಇಂಜಿನ್ಗೇನೂ ಡ್ಯಾಮೇಜ್ ಆಗೋಲ್ಲ. ಇಲ್ಲೇನಾ? ಇಲ್ಲ. ಕ್ರ್ಯಾಶ್ ಗಾರ್ಡ್ ಹಾಕಿದ್ರೆ ಇಂಜಿನಿಗೆ ಡ್ಯಾಮೇಜ್ ಆಗೋಲ್ಲ. ನಕಲ್ ಗಾರ್ಡ್ಸ್ ಹಾಕಿದ್ರೆ ಹ್ಯಾಂಡಲ್ ಬಾರ್ಗೆ ಮತ್ತು ನಮ್ಮ ಕೈಗಳಿಗೆ ಸೇಫ್ಟಿ ಇರುತ್ತೆ. ಕ್ರ್ಯಾಶ್ ಗಾರ್ಡ್ ಬಂದ್ಬಿಟ್ಟು ಇಲ್ಲಿಂದ ನಮ್ಮ ಕಾಲಿಂದ ಸ್ವಲ್ಪ ಹೊರಗಡೆ ಬರುತ್ತೆ. ಈ ಥರ ಸೇಫ್ಟಿ ಹಜಾರ್ಡ್ಸ್ ಇರುತ್ತೆ ಅದರಲ್ಲಿ. ಗಾಡಿ ಏನಾದರೂ ಬಿದ್ದರೆ ಗಾಡಿಗೂ ಡ್ಯಾಮೇಜ್ ಆಗೋಲ್ಲ, ನಮಗೂ ಏನು ಆಗೋಲ್ಲ. ಸೊ ಅದಕ್ಕೆ ಆಕ್ಸೆಸರೀಸ್ ಸ್ವಲ್ಪ ಗಾಡಿಗೆಲ್ಲ ಹಾಕ್ಸ್ಕೊಂಡು ಓಡಿಸ್ಕೋತಾರೆ. ಅದಕ್ಕೆ ಇನ್ವೈಟ್ ಮಾಡಿದ್ರಲ್ಲ, ಸೊ ಹಂಗೆ ಬಂದು ಬನ್ನಿ ನೋಡೋಣ ಏನೇನಿದೆ ಒಳಗಡೆ ಫ್ಯಾಕ್ಟ್ರಿಯಲ್ಲಿ ಅಂದ್ಬಿಟ್ಟು. ಸ್ನೇಹಿತರೆ, ಒಳಗಡೆ ಬಂದೆ ಜಸ್ಟು. ಇಲ್ಲಿ ನೋಡಿ, ಇದು ಅಂದರೆ ಕಂಪ್ಲೀಟ್ ಫಾರ್ ಎಕ್ಸಾಂಪಲ್ ಈಗ ಹಿಮಾಲಯನ್ಗೆ ಫಿಟ್ ಮಾಡ್ತೀರಾ ಅಂದ್ಕೊಳ್ಳಿ. ಇದನ್ನು GPS ಮೌಂಟ್ ಜೊತೆಗೆ ಹ್ಯಾಂಡಲ್ ಬಾರ್ ಎಕ್ಸ್ಟೆನ್ಷನ್ನು ಮತ್ತು GPS ಮೌಂಟು ಎರಡೂ ಜೊತೆಲೇ ಬರುತ್ತೆ. ಆ್ಯಂಡ್ ಇದು ಸೇಮ್ ಅದೇ ಥರನೇ. ಒಂದು ನಿಮಗೆ ಫುಟ್ ಪೆಕ್ಸು ಡೈರೆಕ್ಟಿ ನಾರ್ಮಲಾಗಿ ಆಫ್ ರೋಡ್ ಬೈಕ್ಸ್ಗೆಲ್ಲ ಈಸಿಯಾಗಿ ಫಿಟ್ ಆಗಿಬಿಡುತ್ತೆ. ಇದು ಬ್ರೇಕ್ದು. ಮತ್ತು ಈ ಕಡೆ ಇನ್ನೊಂದು ಇದೇ ಥರ ಲೆಫ್ಟ್ ಸೈಡಿಗೆ ಬಂದರೆ ಗೇರ್ ಲೆವರ್ದು ಬರುತ್ತೆ. ಸ್ಟ್ರೈಟ್ಲಿ ಪ್ಲೇಸ್ ಮಾಡ್ಕೋಬೋದು. ಇದು ಸೇಮು ಅಂದರೆ ಪರ್ಟಿಕ್ಯುಲರ್ ಗಾಡಿಗಳಿಗೆ ಮಾಡಿರ್ತಾರಲ್ಲ, ಸೊ ಅದಕ್ಕೆ ಈ ಗ್ರಿಪ್ ಇದೆಯಲ್ಲ, ಇದು ಗ್ರಿಪ್ ಬಂದ್ಬಿಟ್ಟು ಆಫ್ ರೋಡಲ್ಲಿ ಓಡಾಡಬೇಕಾದ್ರೆ ಫುಲ್ಲೆಲ್ಲ ಕಾಲೆಲ್ಲ ಮಣ್ಣಾಗಿರುತ್ತೆ. ಸೊ ಆ ಟೈಮಲ್ಲಿ ಜಾರಲ್ಲ, ಫುಲ್ ಗ್ರಿಪ್ಪಲ್ಲಿ ಹಿಡ್ಕೊಳುತ್ತೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಅದಕ್ಕೆ ಇಂಟರ್ಸೆಪ್ಟರ್ಗೆ GTಗೆ ಕಂಪ್ಲೀಟಾಗಿ ಫಿಟ್ ಆಗುತ್ತೆ ಅನ್ಕೋತೀನಿ. ಮತ್ತು ಇದು ಸ್ಟ್ಯಾಂಡ್ ಎಕ್ಸ್ಟೆಂಡರು ಚಿಕ್ಕದು ಬಂದುಬಿಡುತ್ತೆ. ಏನಾದರೂ ವೆಟ್ಟಾಗಿರೋ ಜಾಗದಲ್ಲಿ ನಿಲ್ಲಿಸಿದ್ರೆ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಇದೆಲ್ಲ ಫುಲ್ ಕಂಪ್ಲೀಟ್ ಎಲ್ಲ ಸ್ಟ್ಯಾಂಡರ್ಡ್ ಎಕ್ಸ್ಟೆಂಡರ್ಸೇ. ಇದು ಬಂದುಬಿಟ್ಟು ಫುಟ್ ಪೆಕ್ಸು, ಇದು ಕೆಳಗಡೆದೆಲ್ಲ ಸ್ಟ್ಯಾಂಡ್ ಎಕ್ಸ್ಟೆಂಡರ್ಸು. ಇಲ್ಲೇ ಇದೆ ಇಂಟರ್ಸೆಪ್ಟರು, 411, ಟ್ರಯಂಪು, 400, KTM ಅಡ್ವೆಂಚರ್ ಎಲ್ಲದಕ್ಕೂ ಇಲ್ಲೇ ಇದೆ ಕಂಪ್ಲೀಟ್ ಎಲ್ಲ. ಹಾಗೆ ಎಕ್ಸಾಸ್ಟ್ ಬಂದರೆ ಸೇಮ್ ಇದು ಅವೆಲ್ಲ ನೋಡಿ ಇದೇ ಥರ ಆಕ್ರಾಪಾವಿಕ್ಕು ಅದೆಲ್ಲ ಬರುತ್ತೆ. ಒರಿಜಿನಲ್ ಕಾರ್ಬನ್ ಫೈಬರ್ ಆಗೋರು ಇದ್ರೂ ಇರ್ಬೋದೇನೋ ಗೊತ್ತಿಲ್ಲ. ಒಳ್ಳೆ ಚಿಕ್ಕದಾಗೆಲ್ಲ ಚೆನ್ನಾಗಿದೆ, ಒಳ್ಳೆ ಸ್ಲಿಪ್ ಆನು. ಇದು ಯಾವುದಕ್ಕೆ ಫಿಟ್ ಆಗುತ್ತೆ ನೋಡಿಕೊಂಡು ಫಿಟ್ ಮಾಡ್ಕೋಬೇಕಷ್ಟೆ. ಫುಲ್ ಕಂಪ್ಲೀಟ್ ಇದೆಲ್ಲ ಎಕ್ಸಾಸ್ಟು ಮತ್ತು ಆ ಕಡೆ ಹ್ಯಾಂಡಲ್ ಬಾರ್ ರೈಸರ್ಸು ಎಲ್ಲ ಕಂಪ್ಲೀಟ್ ಫುಲ್ ಲೋಡ್ ಮಾಡ್ಬೋದು. ಇದು ಬಂದ್ಬಿಟ್ಟು ಗೊತ್ತಲ್ಲ GTಗೆ ರೆಡ್ ರೋಸ್ಟರ್ಸು ಮತ್ತು ಅದು ಡೆವಿಲೆಲ್ಲ ಬರುತ್ತಲ್ಲ ಸೇಮ್ ಅದೇ ಥರನೇ ಬರುತ್ತೆ. ಸಿಂಗಲ್ ಬ್ಯಾರಲ್ ಇದು. ಡಬಲ್ ಬ್ಯಾರಲ್ ಬಂದ್ಬಿಟ್ಟು ಇನ್ನೊಂದು ಇದೇ ಥರನೇ ರೈಟ್ ಲೆಫ್ಟ್ಗೆ ಎರಡಕ್ಕೂ ಬರುತ್ತೆ. ಸೇಮ್ ಇದಕ್ಕೆ DB ಕಿಲ್ಲರ್ ಬರೋಲ್ಲ, ವಿತೌಟ್ DB ಕಿಲ್ಲರ್. ಸೌಂಡೆಲ್ಲ ನೋಡ್ಬೇಕು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಇದು ಒಂದು ಕಂಪ್ಲೀಟ್ ಕ್ರ್ಯಾಶ್ ಗಾರ್ಡು, ಟಾಪ್ ರ್ಯಾಕು ಮತ್ತು ಇದು GPS ಮೌಂಟು ಒಂದೊಂದಕ್ಕೆ ಯಾವುದಕ್ಕೂ ಯೂನಿಕಾಗಿ ಮಾಡಿದ್ದಾರೆ. ಇದು ಟ್ರಯಂಪ್ ಸ್ಪೀಡ್ 400, ಇದಕ್ಕೆ ಕ್ರ್ಯಾಶ್ ಗಾರ್ಡು, ಯೂನಿವರ್ಸಲ್, ಇದು ಯಾವುದಕ್ಕೆ ಬೇಕಾದ್ರೂ ಫಿಟ್ ಆಗ್ಬೋದು ಮೇ ಬಿ. ನಾನು ಬೇರೆದರೆಲ್ಲ ನೋಡಿದ್ದೀನಿ ಇದನ್ನು. ಆ್ಯಂಡ್ ಹಂಗೆ ಮಾಸ್ಟರ್ ಸಿಲಿಂಡರ್ದು ಬ್ರೇಕ್ ಮಾಸ್ಟರ್ ಸಿಲಿಂಡರ್ಗೆ ಗ್ರಿಲ್ ಥರ ಮಾಡಿ ಹಾಕಿದ್ದಾರೆ. ನಾರ್ಮಲಾಗಿ ಅದೆಲ್ಲ ಇದೆ. ಆದರೆ ಕ್ರ್ಯಾಶ್ ಗಾರ್ಡ್ಸ್ ಏನು ಅಂದರೆ ಹೆವಿ ಗೇಜ್ ಇದೆ, ಚೆನ್ನಾಗಿದೆ. ನಾನು ನೋಡಿರೋದಕ್ಕಿಂತ ಪರವಾಗಿಲ್ಲ, ಓಕೆ ಚೆನ್ನಾಗಿದೆ. ಜಾಸ್ತಿ ಆದರೆ ಆಲ್ಮೋಸ್ಟ್ ಅಂದ್ಬಿಡಿದ್ರೆ ರಾಯಲ್ ಎನ್ಫೀಲ್ಡೇ ಜಾಸ್ತಿ ಇದೆ. ಹಿಮಾಲಯನ್ ಮತ್ತು ಕ್ಲಾಸಿಕ್ಕು ನಿಮ್ಮದೇ ಎಲ್ಲ ಫುಲ್ಲು
ವಿಂಕಿ ನಮ್ಮ ದೇಶ ಕಣ್ರಿ, ಇದು ನಮ್ಮ ದೇಶ. ಹಾಂ ಹೌದು. ಎಲ್ಲ ಸಿಕ್ಬಿಡುತ್ತೆ. ಇಲ್ಲೇ ಫಿಟ್ಟಿಂಗ್ ಕೂಡ ಮಾಡ್ತಾರಲ್ಲ ಅವರು, ಇಲ್ಲಿ ಫಿಟ್ಟಿಂಗ್ ಕೂಡ ಇದೆ ಇಲ್ಲೇ. ಇದ್ರದ್ದು ಅಡ್ರೆಸ್ ಮತ್ತು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವ್ರ ಪೇಜ್ ನೇಮು. ಇವ್ರದ್ದು ಗೊತ್ತಲ್ಲ, ರಥ ಹಿಮಾಲಯನ್ ಆಫ್ ರೋಡ್ ಸಂಚಾರಿ, ಯಾವಾಗ ಓಡಿಸೋದಲ್ಲ ಗಾಡಿ ಇವ್ರದ್ದೇ. ರೀಲಾಂಚ್ ಇವೆಂಟ್ ಇತ್ತಲ್ಲ, ಮುಗಿಸ್ಕೊಂಡು ಹೊರಟು. ಆದರೂ ಒಂದೊಂದೆಲ್ಲ ಈ ಫುಡ್ ಪ್ಯಾಕ್ಸ್ ಎಲ್ಲ ನಾನು ಬೇರೆ ಥರ ನೋಡಿರಲಿಲ್ಲ. ಇದೊಂಥರ ಚೆನ್ನಾಗಿದೆ. ಇದು ಲೈಟ್ ವೆಯ್ಟು, ಸ್ಟ್ರೆಂತು, ಬೆಲ್ಟು ಎಲ್ಲ ಚೆನ್ನಾಗಿದೆ. ಇವ್ರದ್ದು ಇನ್ನೊಂದು ಔಟ್ಲೆಟ್ ಇದೆ ಅಂತೆ, ಅದು ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಎಲ್ಲಿ ಲೊಕೇಶನ್ ಅಂತ, ಕೇಳೋದು ಮರ್ತೆ. ಅದರದ್ದು ಡೀಟೇಲ್ಸ್ ಎತ್ಬಿಟ್ಟು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಬೇಕಂದರೆ ಅಲ್ಲೋಗಿ ವಿಸಿಟ್ ಮಾಡ್ಬೋದು. ಇಲ್ಲಿ ಬಂದರೆ ಇಲ್ಲೂ ವಿಸಿಟ್ ಮಾಡ್ಬೋದು. ಆ್ಯಂಡ್ ಹಾಗೆ ಏನೋ ಒಂಥರ ಚೆನ್ನಾಗಿತ್ತು, ಎಲ್ಲ ಒಳ್ಳೊಳ್ಳೆ ಪ್ರಾಡಕ್ಟ್ಸು ಪ್ರೀಮಿಯಮ್ಮಾಗೆ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕದು ಎಕ್ಸಾಸ್ಟ್ ಎಲ್ಲ ಇತ್ತಲ್ಲ, ಸ್ಲಿಪಾನು, ಅದು ತುಂಬ ಚೆನ್ನಾಗಿತ್ತು. ಓವರಾಲ್ ಚೆನ್ನಾಗಿತ್ತು, ಒಳ್ಳೆ ಎಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸ್ ಮಾಡಿದ್ದಾರೆ. ತೊಗೊಂಡ್ರೆ ವರ್ತಿಟ್ಟು ಅನ್ನಿಸ್ತು. ಸರಿ ಸ್ನೇಹಿತರೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.